ಸ್ವಾತಂತ್ರ್ಯದ ನಂತರ ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು, ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂಥೇಳಿ ಕಳೆದ 50 ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾರೆ. 1964ರಲ್ಲಿ ಅಡಿಗಲ್ ಹಾಕಿದ್ರು. ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ನೀರು ಬರ್ತದ, ನಾಳೆ ನೀರು ಬರ್ತದ. ಸುಮಾರು 3,50,000 ಎಕರೆ ಫಲವತ್ತಾದಂಥ ಭೂಮಿಯನ್ನು ಕಳ್ಕೊಂಡು 178 ಹಳ್ಳಿಗಳನ್ನು ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ. ನಮ್ಮ ಜಿಲ್ಲೆ ಅಂದರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಅಥಣಿ ತಾಲೂಕಿನ ಹಳ್ಳಿಗಳು ಬರ್ತವೆ. ಈ ಸಂದರ್ಭದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನ್ಯಾಯಾಧೀಕರಣ 1976ರಲ್ಲಿ ಆಗಿ ಅನುಷ್ಠಾನ ಆಗಿ ಕೃಷ್ಣಾ ನ್ಯಾಯಾಧೀಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು 11 ವರ್ಷಗಳನ್ನ ಕಳೆದು 11-12 ವರ್ಷ ನಾವು ಆಸೆ ಇಟ್ಕೊಂಡಿದ್ವಿ. 5.91 lakhs ಹೆಕ್ಟರ್ ಅಂದರೆ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ, ಇನ್ನುಳಿದಂಥ ಜಿಲ್ಲೆಗಳಿಗೂ ಕೂಡ ನೀರಾವರಿ ಆಗ್ತದೆ. ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾದವರಿಗೆ ಬದುಕಿಗೆ ಆಶ್ರಯ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ವಿ. ಎರಡನೇ ನ್ಯಾಯಾಧೀಕರಣದೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ 524.256 ಮೀಟರ್ಗೆ ನೀರು ನಿಂದಿರಿಸಲಿಕ್ಕೆ ಬೇಕಾಗ್ತಕ್ಕಂಥದ್ದಕ್ಕೆ ನಾವು ಶುರು ಮಾಡಿದ್ವಿ. ಈ ಸರ್ಕಾರ ಬಂದ ಒಂದೇ ಒಂದು ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಿಲ್ಲ, ಒಂದೇ ಒಂದು ಕಟ್ಟಡಕ್ಕೆ ಪರಿಹಾರ ಕೊಡಲಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು R&R ಯಾವತ್ತೂ ಹಣ ಕಡಿಮೆ ಮಾಡಿ ನಮ್ಮ ಸರ್ಕಾರ ಹೋದ ದಿವಸ ನಮ್ಮ ಅಕೌಂಟ್ನಲ್ಲಿ R&R ಲ್ಯಾಂಡ್ ಎಕ್ವಿಷನ್ಗೆ 1,900 ಕೋಟಿ ಬ್ಯಾಲೆನ್ಸ್. ಈ ಸರ್ಕಾರ ಬಂದ ಮೇಲೆ ಆ ಹಣವನ್ನು ವಾಪಸ್ ನಾವು ಯಾವತ್ತೂ 1,000 ಕೋಟಿ ಅಕೌಂಟ್ನಲ್ಲಿಟ್ಟು ರೈತರಿಗೆ ಕಾಲಕ್ಕೆ ಅವಾರ್ಡ್ ಆದ ಕೂಡಲೇ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಇಟ್ಟಿದ್ವಿ. ಅದನ್ನು ಇವತ್ತು ವಾಪಸ್ ತಗೊಂಡು ಅದು ಒಂದು ಕಡೆ ಆಯಿತು. ನಾವು ಮಾಡ್ರಿ ಅಂತ ಒತ್ತಾಯ ಮಾಡ್ಕೊತಾ ಇದ್ರೂ ಕೂಡ ಉತ್ತರ ಕರ್ನಾಟಕದ ಯೋಜನೆಗಳ ಬಗ್ಗೆ ಈ ಸರ್ಕಾರಕ್ಕೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ, ಮಲತಾಯಿ ಧೋರಣೆಯನ್ನು ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಚಿತ್ರದುರ್ಗ ಲೋಕಸಭಾ ಸದಸ್ಯನಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ನಮ್ಮ ಸರ್ಕಾರದ ಅವಧಿಯೊಳಗೆ ನಾನು ನೀರಾವರಿ ಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 5,700 ಕೋಟಿ ಕೊಟ್ಟರು. ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮಗೆ 10 ವರ್ಷ ಇದ್ದದ್ದೂ ಮಾಹಿತಿ ಕೊಡ್ತೀನಿ, ಇವತ್ತು ಕೊಡ್ತೀನಿ. 2013-14ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರು ಪ್ರತಿ ವರ್ಷ ಖರ್ಚು ಮಾಡಿದ್ದರು. 2013-14ಕ್ಕೆ 6,730 ಕೋಟಿ, 14-15ಕ್ಕೆ 9,800